ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಭಾಳಷ್ಟು ಸಲ ನನಗೆ ಈ ಪ್ರಶ್ನೆ ಬರ್ತಾ ಇರುತ್ತೆ, ನಾವು ಈ ಗರ್ಭಪಾತದ ಮಾತ್ರೆಯನ್ನು ತೆಗೆದುಕೊಂಡಿದ್ದೇವೆ ಆ್ಯಂಡ್ ನಮ್ಮ ಬ್ಲೀಡಿಂಗ್ ನಿಲ್ತಾ ಇಲ್ಲ, ಎಷ್ಟು ದಿನ ಇರುತ್ತೆ ಈ ಬ್ಲೀಡಿಂಗು? ಅಥವಾ ನಂದು ಫಸ್ಟ್ ಸ್ವಲ್ಪ ದಿನ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಆ್ಯಂಡ್ ನಿಂತು, ಮತ್ತೆ ಅದು ರೀಸ್ಟಾರ್ಟ್ ಆಯಿತು, ಮತ್ತೆ ಶುರುವಾಯಿತು, ನಿಂತಿದ್ದಂಥ ಬ್ಲೀಡಿಂಗ್ ಮತ್ತೆ ಶುರುವಾಯಿತು. ಎಲ್ಲಿವರೆಗಿರುತ್ತೆ ಈ ಬ್ಲೀಡಿಂಗ್? ಕೆಲವೊಂದು ಸಲ ನಾನು ಈ ಟ್ಯಾಬ್ಲೆಟನ್ನು ತೆಗೆದುಕೊಂಡೆ, ನನಗೆ ಒಂದೇ ದಿನ ಬ್ಲೀಡಿಂಗ್ ಆಯಿತು, ಇದು ನಾರ್ಮಲ್ಲ, ಇದರಿಂದ ಹೋಗಿರಬಹುದಾ ಅಂತ. ಸೊ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಈ ಗರ್ಭಪಾತದ ಮಾತ್ರೆಗಳು ಏನಿರ್ತವೆ, ಅವು ಈ ಗರ್ಭಕೋಶವನ್ನು ಕಾಂಟ್ರ್ಯಾಕ್ಟ್ ಮಾಡ್ತವೆ. ಕಾಂಟ್ರ್ಯಾಕ್ಟ್ ಅಂದರೆ ಸಂಕುಚಿತಗೊಳಿಸ್ತವೆ ಆ್ಯಂಡ್ ಒಳಗಿರುವಂಥ ಭ್ರೂಣವನ್ನು ತೆಗಿತಾ ಇರ್ತವೆ. ಓಕೆ, ಸೊ ಇದರಲ್ಲಿ ಮಿಫಿಪ್ರಿಸ್ಟೋನ್ ಆ್ಯಂಡ್ ಮಿಸೋಪ್ರೊಸ್ಟಾಲ್ ಎರಡು ಟ್ಯಾಬ್ಲೆಟ್ಸ್ ಇರ್ತವೆ. ಫಸ್ಟ್ ಟ್ಯಾಬ್ಲೆಟ್ ಮಿಫಿಪ್ರಿಸ್ಟೋನ್ ಏನಿರುತ್ತೆ, ಅದು ಈ ಭ್ರೂಣದ ಬೆಳವಣಿಗೆಯನ್ನು ನಿಲ್ಲಿಸುತ್ತೆ. ವೆರಸ್ ಮಿಸೋಪ್ರೊಸ್ಟಾಲ್, ಆ 4 ಚಿಕ್ಕ ಮಾತ್ರೆಗಳೇನಿರ್ತವೆ, ಗರ್ಭಕೋಶವನ್ನು ಕಾಂಟ್ರ್ಯಾಕ್ಟ್ ಮಾಡಿಸ್ಲಿಕ್ಕೆ, ಓಕೆ, ಆ್ಯಂಡ್ ಒಳಗಿರುವಂತಹ ಭ್ರೂಣವನ್ನು ಹೊರಗೆ ಹಾಕಲಿಕ್ಕೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಅದು ಕಾಂಟ್ರ್ಯಾಕ್ಟ್, ಗರ್ಭಕೋಶ ಈ ಥರ ಕಾಂಟ್ರ್ಯಾಕ್ಟ್ ಆಗಿರೋದ್ರಿಂದ ಈ ಪೇಷಂಟಿಗೆ ಪೇನ್ ಬರ್ತಾ ಇರುತ್ತೆ ಈ ಮಾತ್ರೆಗಳನ್ನು ತೆಗೆದುಕೊಂಡಾಗ. ಸೊ ಬ್ಲೀಡಿಂಗ್ ಏನಿರುತ್ತೆ, ಯೂಶ್ವಲಿ ಮೆಜಾರಿಟಿ ಜನರಲ್ಲಿ ಈ ಚಿಕ್ಕ 4 ಮಾತ್ರೆಗಳನ್ನು ತೆಗೆದುಕೊಂಡ ವಿತಿನ್ 1 ಡೇ ಒಳಗಡೆ ಶುರುವಾಗ್ತಾ ಇರುತ್ತೆ. ಸೊ ಈ 4 ಮಾತ್ರೆಗಳನ್ನು ನೀವು ಯಾವಾಗ ತೆಗೆದುಕೊಳ್ತೀರಾ, ಯೂಶ್ವಲಿ ವಿತಿನ್ 4 ಅವರ್ಸೇ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಮಿನಿಮಮ್ 24 ಅವರ್ಸ್ ಒಳಗಡೆ ಈ ಬ್ಲೀಡಿಂಗ್ ಶುರು ಆಗಬೇಕು. ಆ್ಯಂಡ್ ಫಸ್ಟ್ ಟ್ಯಾಬ್ಲೆಟ್ ಏನಿರುತ್ತೆ, ಆ ಫಸ್ಟ್ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಬಹಳ ಕಡಿಮೆ ಮಹಿಳೆಯರಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಮೇ ಬಿ ಒಂದು 100 ಜನ ಮಹಿಳೆಯರು ತೊಗೊಂಡ್ರೆ ಒಂದು 20 ಜನರಿಗೆ ಬ್ಲೀಡಿಂಗ್ ಆಗ್ಬೋದು, ರೆಸ್ಟ್ 80 ಜನರಿಗೆ ಏನೂ ಬ್ಲೀಡಿಂಗ್ ಆಗದೆ ಇರಲಿಕ್ಕಿಲ್ಲ. ಸೊ ಬ್ಲೀಡಿಂಗ್ ಆಗಲಿಲ್ಲ ಅಂದ ಮಾತ್ರಕ್ಕೆ ನಿಮಗೆ ಟ್ಯಾಬ್ಲೆಟ್ ಕೆಲಸ ಮಾಡಿಲ್ಲ ಅಂತ ಅಲ್ಲ, ನೀವು ನೆಕ್ಸ್ಟ್ 4 ಮಾತ್ರೆಗಳನ್ನು ತೆಗೆದುಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ 4 ಮಾತ್ರೆಗಳ ತೆಗೆದುಕೊಂಡ ನಂತರ ನಿಮಗೆ ಬ್ಲೀಡಿಂಗ್ ಆಗಬೇಕು. ಓಕೆ, ಸೊ ಮಿಫಿಪ್ರಿಸ್ಟೋನ್ ಆ್ಯಂಡ್ ಮಿಸೋಪ್ರೊಸ್ಟಾಲ್ ಎರಡನ್ನೂ ನೀವು ತೆಗೆದುಕೊಳ್ಳಲೇಬೇಕಾಗತ್ತೆ. ಆ್ಯಂಡ್ ಈ ಚಿಕ್ಕ ಮಾತ್ರೆ ಮಿಸೋಪ್ರೊಸ್ಟಾಲ್ ತೆಗೆದುಕೊಂಡ ನಂತರ ವಿತಿನ್ 24 ಅವರ್ಸ್ ಬ್ಲೀಡಿಂಗ್ ಆಗಬೇಕು. ಬಹಳಷ್ಟು ಜನ ಮಹಿಳೆಯರಿಗೆ ಬ್ಲೀಡಿಂಗ್ ಆಗೋದೇ ಇಲ್ಲ. ನನಗೆ ಯಾಕೆ ಬ್ಲೀಡಿಂಗ್ ಆಗಲಿಲ್ಲ? ಈಗ ಎಲ್ಲ ಮಹಿಳೆಯರ ಬಾಡಿ ಡಿಫ್ರೆಂಟ್ ಇರುತ್ತೆ, ಹೇಗೆ ಅವರು ಮೆಡಿಸಿನಿಗೆ ರಿಯಾಕ್ಟ್ ಮಾಡ್ತಾರೆ ಅದು ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ಎಲ್ಲರಲ್ಲೂ ಈ ಟ್ಯಾಬ್ಲೆಟ್ ಕೆಲಸ ಮಾಡಬೇಕಂತ ಯಾವುದೇ ರೂಲ್ ಇಲ್ಲ. ಕೆಲವೊಬ್ಬರಲ್ಲಿ ಅದು ಕೆಲಸ ಮಾಡಬಹುದು, ಕೆಲವೊಬ್ಬರಲ್ಲಿ ಪೂರ್ತಿ ಕೆಲಸ ಮಾಡದೇ ಇರ್ಬೋದು, ಅರ್ಧ ಹೋಗ್ಬೋದು, ಅರ್ಧ ಅಲ್ಲೇ ಉಳಿಬೋದು. ಸೊ ಕೆಲವೊಬ್ಬರಲ್ಲಿ ಅದು ಕಂಪ್ಲೀಟ್ಲಿ ಕೆಲಸ ಮಾಡ್ಬೋದು. ಸೊ ಈ ಮಾತ್ರೆ ತೆಗೆದುಕೊಂಡಾಕ್ಷಣ ನಿಮಗೆ 100% ಬ್ಲೀಡಿಂಗ್ ಆಗೇ ಆಗುತ್ತೆ, 100% ನಿಮ್ಗೆ ಹೋಗುತ್ತೆ, ಆ ರೀತಿ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಯಾಕಂದರೆ ಈ ಟ್ಯಾಬ್ಲೆಟಿನ ಇನ್ನೊಂದು ಸೈಡ್ ಇಫೆಕ್ಟ್ಸ್ ಅಂದರೆ ಇನ್ಕಂಪ್ಲೀಟ್ ಅಬಾರ್ಷನ್, ಕಂಪ್ಲೀಟಾಗಿ ಹೋಗದೇ ಇರೋದು, ಅರ್ಧ ಉಳ್ಕೊಳ್ತು, ಅರ್ಧ ಹೋಯಿತು, ಸ್ವಲ್ಪ ಬ್ಲೀಡಿಂಗ್ ಆಯಿತು, ಆಮೇಲೆ ನಿಂತು ಹೋಗ್ಬಿಡ್ತು. ಸೊ ಅಂದರೆ ಪೂರ್ತಿಯಾಗಿ ಹೋಗದೇ ಇರೋದು ಸಹ ಈ ಟ್ಯಾಬ್ಲೆಟಿನ ಒನ್ ಆಫ್ ದ ಸೈಡ್ ಇಫೆಕ್ಟ್. ಸೊ ಈ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಯೂಶ್ವಲಿ ಎಷ್ಟು ದಿನ ಬ್ಲೀಡ್ ಆಗಬೇಕು, ಇದು ಸಹ ಮಹಿಳೆಯಿಂದ ಮಹಿಳೆಗೆ ವೇರಿ ಆಗ್ತಾ ಇರುತ್ತೆ. ಸೊ ನಾವೊಂದು 5 ದಿನ ಆಗಬೇಕು, 10 ದಿನ ಆಗಬೇಕು ಅಂತ ಈ ರೀತಿ ಒಂದು ಫಿಕ್ಸ್ಡ್ ನಂಬರನ್ನು ಹೇಳೋಕ್ಕಾಗೋದಿಲ್ಲ. ಮಿನಿಮಮ್ ನಿಮ್ಮ ಪೀರಿಯಡ್ ಅಷ್ಟಾದ್ರೂ ಬ್ಲೀಡಿಂಗ್ ಆಗಬೇಕು, ಮಿನಿಮಮ್ ಅಷ್ಟಾದರೂ ಆಗಬೇಕು ಅಂತ ಹೇಳ್ತಾ ಇರ್ತೇವೆ. ಸೊ ಅಷ್ಟಾದ ಮಾತ್ರಕ್ಕೆ ನಿಮಗೆ ಕಂಪ್ಲೀಟಾಗಿ ಹೋಗಿದೆ ಅಂತ ಅರ್ಥ ಅಲ್ಲ, ಮಿನಿಮಮ್ ಅಷ್ಟಾದರೂ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಸೊ ಈ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಈ ಬ್ಲೀಡಿಂಗ್ ನಾನು ಹೇಳಿದೆ ವಿತಿನ್ 24 ಅವರ್ಸ್ ಒಳಗಡೆ ಶುರು ಆಗುತ್ತೆ. ಫಸ್ಟ್ ಫ್ಯೂ ಡೇಸಲ್ಲಿ ಬ್ಲೀಡಿಂಗ್ ಸ್ವಲ್ಪ ಹೆಚ್ಚಿಗೆ ಆಗೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಆ ಟೈಮಲ್ಲಿ ಭ್ರೂಣ ಇರ್ಬೋದು, ಸುತ್ತಲೂ ಇರುವಂಥ ಟಿಶ್ಯೂಸ್ ಇರ್ಬೋದು, ಇವೆಲ್ಲ ಹೊರಗೆ ಹೋಗಬೇಕಾಗತ್ತೆ, ಗರ್ಭಕೋಶದ ಒಳಗೋಡೆ ಹೊರಗೆ ಹೋಗಬೇಕಾಗತ್ತೆ. ಸೊ ಸ್ವಲ್ಪ ಹೆಚ್ಚಿಗೆ ಬ್ಲೀಡಿಂಗ್ ಇರುತ್ತೆ, ನಿಮ್ಮ ಗರ್ಭಕೋಶ ಕಾಂಟ್ರ್ಯಾಕ್ಟ್ ಆಗುತ್ತೆ, ಸಂಕುಚಿತಗೊಳ್ಳುತ್ತೆ. ಸೊ ನಿಮಗೆ ಪೇನ್ ಹೆಚ್ಚಿಗೆ ಬರಬಹುದು, ನಿಮಗೆ ಈ ನೋವು ಹೆಚ್ಚಿಗೆ ಆಗ್ಬೋದು, ನಿಮಗೆ ಈ ವಾಮಿಟಿಂಗ್ ಸೆನ್ಸೇಷನ್ನು, ಹೆಡ್ಏಕು, ಸುಸ್ತು ಎಲ್ಲ ಆಗ್ತಾ ಇರುತ್ತೆ.
ಸೊ ಬ್ಲೀಡಿಂಗ್ ಫಸ್ಟ್ ಫ್ಯೂ ಡೇಸಲ್ಲಿ ಏನು ಟ್ಯಾಬ್ಲೆಟ್ ತೊಗೊಂಡ ಫಸ್ಟ್ ಫ್ಯೂ ಡೇಸಲ್ಲಿ ಬಹಳ ಹೆವಿ ಬ್ಲೀಡಿಂಗ್ ಇರ್ಬೋದು, ಸ್ವಲ್ಪ ಕ್ಲಾಟ್ಸ್ ಪಾಸ್ ಆಗ್ಬೋದು. ಆ್ಯಂಡ್ ಕೆಲವೊಬ್ಬರಲ್ಲಿ ಈ ಥರ ಒಂದು ಈ ಟಿಶ್ಯೂ ಥರ ಹೊರಗೆ ಬರ್ತಾ ಇರಬಹುದು. ಬಟ್ ಯಾವುದೇ ಕಾರಣಕ್ಕೂ ನಿಮಗೆ ನೀವು 1 ತಾಸಲ್ಲಿ ಒಂದು 3 ದೊಡ್ಡ ಲಾರ್ಜ್ ಪ್ಯಾಡ್ಸನ್ನು ಚೇಂಜ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಬಹಳ ಸಿವಿಯರ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಳ್ಬೇಕು. ಈ ಸಿವಿಯರ್ ಬ್ಲೀಡಿಂಗ್ ಆಗೋದು ಈ ಟ್ಯಾಬ್ಲೆಟಿನ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್. ಓಕೆ, ಆ್ಯಂಡ್ ಈ ರೀತಿ ಬಹಳ ಬ್ಲೀಡ್ ಆಯಿತು ಅಂದರೆ ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ಆ್ಯಂಡ್ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ. ಸೊ ಈ ಮಾತ್ರೆ ಒಂದು ಸೈಡ್ ಎಫೆಕ್ಟ್ ಹೆವಿ ಬ್ಲೀಡಿಂಗ್. ಎಲ್ಲರಲ್ಲೂ ಆಗಬೇಕಂತ ಇಲ್ಲ, ಬಟ್ ಕೆಲವೊಬ್ಬರಲ್ಲಿ ಈ ರೀತಿ ಹೆವಿ ಬ್ಲೀಡಿಂಗ್ ಆಗುತ್ತೆ. 1 ತಾಸಿಗೆ ಅವರು 3-4 ದೊಡ್ಡ ಪ್ಯಾಡನ್ನು ಚೇಂಜ್ ಮಾಡಬೇಕಾಗಿ ಬರ್ಬೋದು. ಅಥವಾ ಅವರಿಗೆ ಬ್ಲೀಡಿಂಗ್ ಏನಿದೆ ಒಂದು 15-20 ದಿನ ಜಾಸ್ತಿನೇ ಬ್ಲೀಡಿಂಗ್ ಆಗ್ತಾ ಇದೆ, ಅದೂ ಸಹ ಹೆವಿ ಬ್ಲೀಡಿಂಗಲ್ಲೇ ಬರುತ್ತೆ. ಓಕೆ, ಬಟ್ ನಾರ್ಮಲಿ ಟ್ಯಾಬ್ಲೆಟ್ ತೊಗೊಂಡು ವಿತಿನ್ 24 ಅವರ್ಸಲ್ಲಿ ಸ್ವಲ್ಪ ಬ್ಲೀಡಿಂಗ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಯಾಕಂದರೆ ಫಸ್ಟ್ ಇರೋದನ್ನೆಲ್ಲ ತೆಗಿಬೇಕು ಆ್ಯಂಡ್ ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬರಬೇಕು. ಯೂಶ್ವಲಿ ವಿತಿನ್ 10 to 14 ಡೇಸಲ್ಲಿ ಎಲ್ಲ ಸೆಟಲ್ ಡೌನ್ ಆಗಿಬಿಡಬೇಕು. ಬ್ಲೀಡಿಂಗ್ ಇರೋದು ಕಡಿಮೆ ಆಗಬೇಕು, ನಿಮ್ಮ ನೋವು ಕಡಿಮೆ ಆಗಬೇಕು, ನಿಮ್ಮ ವಾಮಿಟಿಂಗ್ ಸೆನ್ಸೇಷನ್ನು, ಹೊಟ್ಟೆ ನೋವು, ವಾಂತಿ, ಲೂಸ್ ಮೋಷನ್ನು, ಜ್ವರ ಇವೆಲ್ಲ ಕಡಿಮೆ ಆಗ್ತಾ ಬರಬೇಕು. ಯಾಕಂದರೆ ಟ್ಯಾಬ್ಲೆಟಿನ ಎಫೆಕ್ಟ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರಬೇಕು. ನಿಮ್ಮ ಬಾಡಿಯಿಂದ ಟ್ಯಾಬ್ಲೆಟ್ ಹೊರಗೆ ಹೋಗ್ತಾ ಇರುತ್ತೆ. ಸೊ ಇವೆಲ್ಲ ಇದರ ಸೈಡ್ ಎಫೆಕ್ಟ್ಸು ಸಹ ಕಡಿಮೆ ಆಗ್ತಾ ಬರಬೇಕು. ಇದು ಇನ್ ಯೂಶ್ವಲ್ ಕೇಸಸ್. ಸೊ ಎಷ್ಟು ದಿನ ನಾರ್ಮಲ್ಲು, ಎಷ್ಟು ದಿನ ಬ್ಲೀಡ್ ಆಯಿತು ಅಂದರೆ ನಮ್ಗೆ ಕಂಪ್ಲೀಟಾಗಿ ಹೋಗಿರುತ್ತೆ, ಇದಕ್ಕೆ ಒಂದು ಫಿಕ್ಸ್ಡ್ ಆನ್ಸರ್ ಇರೋದಿಲ್ಲ. ನಿಮ್ಮ ಬಾಡಿಗೆ ತಕ್ಕ ಹಾಗೆ ನೀವು ಬ್ಲೀಡ್ ಆಗ್ಬೋದು. ಬಟ್ ಮಿನಿಮಮ್ ನಿಮ್ಗೆ ಎಷ್ಟು ದಿನ ಪಿರಿಯಡ್ ಇರುತ್ತೋ ಅಷ್ಟಾದರೂ ದಿನ ನೀವು ಬ್ಲೀಡ್ ಆಗಬೇಕು. ಆಯಿತು ಅಂದರೆ ಹೋಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಅಂತ ಅರ್ಥ. ನಾನು ಯಾಕೆ ಸಾಧ್ಯತೆ ಹೆಚ್ಚಿಗೆ ಇದೆ ಅಂತ ಹೇಳ್ತಾ ಇರ್ತೀನಿ ಅಂದರೆ, ಕೆಲವೊಂದು ಸಲ ಪೇಷಂಟ್ ಹೇಳ್ತಾರೆ, ನಾನು ಬಹಳ ಬ್ಲೀಡ್ ಆದೆ, 10 ದಿನ ನನಗೆ ಬ್ಲೀಡಿಂಗ್ ಆಯಿತು, ಕ್ಲಾಟ್ಸ್ ಥರ ಹೋಯಿತು, ಈ ಥರ ಗಡ್ಡೆ ಥರ ಹೋಯಿತು, ಆದರೆ ನಾವು ಟೆಸ್ಟ್ ಮಾಡಿ ನೋಡಿದಾಗ ಪಾಸಿಟಿವೇ ಬರ್ತಾ ಇದೆ. ಸೊ ಜಸ್ಟ್ ಬಿಕಾಸ್ ನಿಮಗೆ ಈ ಗಡ್ಡೆ ಥರ ಹೋಯಿತು, 10 ದಿನ ಬ್ಲೀಡಿಂಗ್ ಆಯಿತು, ಕ್ಲಾಟ್ಸ್ ಹೋಯಿತು, ಈ ಭ್ರೂಣದ ಥರ ಬಿತ್ತು, ದ್ಯಾಟ್ ಡಸಂಟ್ ಮೀನ್ ನಿಮಗೆ ಕಂಪ್ಲೀಟಾಗಿ ಈ ಅಬಾರ್ಷನ್ ಪ್ರಕ್ರಿಯೆ ಆಗಿದೆ ಅಂತ. ನಿಮಗೆ ಕಂಪ್ಲೀಟಾಗಿ ಆಗಿದೆಯೋ ಇಲ್ವೋ, ಒಳಗಡೆ ಎಲ್ಲ ಕ್ಲೀನ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದು ನಾವು ಸ್ಕ್ಯಾನ್ ಮಾಡಿದಾಗ ಮಾತ್ರ. ಬಹಳಷ್ಟು ಜನ ಪೇಷಂಟ್ಸ್ ನಮ್ಮಲ್ಲಿ 10 ದಿನ ಎಲ್ಲ ಬ್ಲೀಡ್ ಹಾಕ್ಕೊಂಡು ನೆಕ್ಸ್ಟ್ ಡೆಲಿವರಿ ಸಹ ಆಗಿದ್ದಾರೆ. ಬಿಕಾಸ್ ಬ್ಲೀಡ್ ಆಯಿತು ಅಂತ ತಿಳ್ಕೊಂಡ್ರು, ಭ್ರೂಣ ಹೋಯಿತು ಅಂತ ತಿಳ್ಕೊಂಡ್ರು, ಬಟ್ ಅದು ಹೋಗೇ ಇರಲಿಲ್ಲ, ಸೈಡಲ್ಲಿರುವಂಥ ಟಿಶ್ಯೂಸ್ ಅಷ್ಟೇ ಹೋಗಿದ್ದಾವೆ. ಆ್ಯಂಡ್ ನಾವು ಡೆಲಿವರಿಯನ್ನು ಸಹ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿರುತ್ತೆ. ಸೊ ವಾಟ್ ಇಟ್ ಮೀನ್ಸ್, ನಿಮಗೆ ಕಂಪ್ಲೀಟಾಗಿ ಹೋಗಿದೆಯೋ ಇಲ್ವೋ ಅಂತ ಗೊತ್ತಾಗೋದು ನೀವು ಒಂದು ಸ್ಕ್ಯಾನ್ ಮಾಡ್ಕೊಂಡು ನೋಡಿದಾಗ ಮಾತ್ರ. ಜಸ್ಟ್ ಬಿಕಾಸ್ ನಿಮಗೆ ಬಹಳ ಬ್ಲೀಡಿಂಗ್ ಆಯಿತು, ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ನಿಮ್ಮ ಅಬಾರ್ಷನ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಈ ಟ್ಯಾಬ್ಲೆಟ್ಸನ್ನು ನೀವು ತೆಗೆದುಕೊಳ್ತಾ ಇದ್ರಿ ಅಂದಾಗ, ಈ ಟ್ಯಾಬ್ಲೆಟ್ ತೆಗೆದುಕೊಂಡ ನಂತರ ನಿಮಗೆ ಬ್ಲೀಡಿಂಗ್ ಆದ ನಂತರ ನೀವು ಒಂದು ಸ್ಕ್ಯಾನನ್ನು ಮಾಡಿಕೊಂಡು ನೋಡಬೇಕು. ಈಗ ನಾನೇನು ಹೇಳ್ತಾ ಇರೋದು ಒಂದು ಜನರಲ್ ಇನ್ಫಾರ್ಮೇಷನ್. ಇದು ಒಂದು ಮಹಿಳೆಗೆ ಇದೇ ರೀತಿ ಆಗಬೇಕಂತಲ್ಲ, ಜಸ್ಟ್ ಅ ಜನರಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಮೆಡಿಸಿನ್ ಆ್ಯಂಡ್ ದ ಬ್ಲೀಡಿಂಗ್. ಓಕೆ, ಸೊ ನಾನು ಹೇಳಿದೆ ಯೂಶ್ವಲಿ ವಿತಿನ್ 10 to 14 ಡೇಸಲ್ಲಿ ಬ್ಲೀಡಿಂಗ್ ಎಲ್ಲ ಕಡಿಮೆ ಆಗಬೇಕು, ಸಿಂಪ್ಟಮ್ಸ್ ಎಲ್ಲ ಸ್ಟಾಪ್ ಆಗ್ತಾ ಇರಬೇಕು. ಆ್ಯಂಡ್ ನಿಮ್ಮ ಸ್ಕ್ಯಾನ್ ಮಾಡಿದಾಗ ನಮಗೆ ಗರ್ಭಕೋಶದಲ್ಲಿ ಏನೂ ಕಾಣಿಸ್ಬಾರ್ದು, ನಮ್ಗೆ ಯಾವುದೇ ಒಂದು ಸಣ್ಣ ಕಸ ಇರಲಿ, ರಿಟೇನ್ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಇರಲಿ, ಆ ಥರದ್ದೇನೂ ಕಾಣಿಸ್ಬಾರ್ದು. ದಟ್ ಮೀನ್ಸ್ ಎಸ್, ಈ ಅಬಾರ್ಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ನೀವು ಅಲರ್ಟ್ ಆಗಬೇಕು. ಆ್ಯಂಡ್ ಅದು ನಾರ್ಮಲ್ ಸಹ ಇರಲಿಕ್ಕಿಲ್ಲ, ಬ್ಲೀಡಿಂಗ್ ಅಸೋಸಿಯೇಟೆಡ್ ವಿತ್ ಈ ಥರದ ಲಕ್ಷಣಗಳು. ಸಪೋಸ್ ನಿಮ್ಮ ಬ್ಲೀಡಿಂಗ್ 15 ದಿವಸಕ್ಕಿಂತ ಹೆಚ್ಚಿಗೆ ನಡೀತಾ ಇದೆ. ಓಕೆ, ನೀವು ಟ್ಯಾಬ್ಲೆಟ್ ತೊಗೊಂಡು ಒಂದು 15 ದಿನ ಆಯಿತು, ಬ್ಲೀಡಿಂಗೇ ನಿಲ್ತಾ ಇಲ್ಲ, ಏನೋ ಸಮಥಿಂಗ್ ಈಸ್ ರಾಂಗ್. ಓಕೆ, ನೀವು
ಮೇ ಬಿ ವಿ ಹ್ಯಾವ್ ಟು ಡೂ ಅ ಸ್ಕ್ಯಾನ್ ಆ್ಯಂಡ್ ಸಿ ಯಾಕೆ ಬ್ಲೀಡಿಂಗ್ ನಿಲ್ತಾ ಇಲ್ಲ. ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಂದಾಗ ನಾವು ನಿಮ್ಗೆ ಯಾವುದೇ ಒಂದು ಟ್ಯಾಬ್ಲೆಟ್ ಕೊಟ್ಕೊಂಡು ಬ್ಲೀಡಿಂಗ್ ನಿಲ್ಲಿಸಿದ್ರೆ, ಸಪೋಸ್ ಒಳಗಡೆ ಏನಾದರೂ ಕಸ ಇತ್ತು ಅಂದರೆ ನೀವು ಯಾವುದೇ ಟ್ಯಾಬ್ಲೆಟ್ ಕೊಟ್ಟರು ಆ ಬ್ಲೀಡಿಂಗ್ ನಿಲ್ಲೋದಿಲ್ಲ. ನಿಮ್ಮ ಬಾಡಿ ಅದನ್ನು ಹೊರಗೆ ಹಾಕಲಿಕ್ಕೆ ಟ್ರೈ ಮಾಡ್ತಾನೇ ಇರುತ್ತೆ. ಸೊ ನಾವು ನಿಮಗೆ ಅಂಥ ಕಂಡೀಷನ್ಸಲ್ಲಿ DNCಯನ್ನು ಮಾಡಬೇಕಾಗಿ ಬರಬಹುದು. ಸೊ ಈ ಬ್ಲೀಡಿಂಗ್ ಏನಿದೆ ನಿಮಗೆ ಕಂಟಿನ್ಯೂಸ್ ಆಗ್ತಾ ಇದೆ, ಒಂದು 15 ಡೇಸ್ಗಿಂತ ಹೆಚ್ಚಿಗೆ ಆಗ್ತಾ ಇದೆ ಅಂದಾಗ ಸಮಥಿಂಗ್ ಈಸ್ ರಾಂಗ್. ಎರಡನೇದು, ನಿಮಗೆ ಬ್ಲೀಡ್ ಆಯಿತು, ಎಲ್ಲ ಕಡಿಮೆ ಆಗ್ತಾ ಬಂತು, ನಿಂತಿತು, ಆ್ಯಂಡ್ ಮತ್ತೆ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ರೀಸ್ಟಾರ್ಟ್ ಆಯಿತು. ದ್ಯಾಟ್ ಈಸ್ ಆಲ್ಸೋ ಅಬ್ನಾರ್ಮಲ್. ರೀಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಮೇ ಬಿ ನಿಮಗೆ ಅಲ್ಲೇನಾದರೂ ಉಳ್ಕೊಂಡಿದೆ, ಅದರಿಂದ ಮತ್ತೆ ಅದು ಸ್ಟಾರ್ಟ್ ಆಗ್ತಾ ಇದೆ. ಅಥವಾ ನಿಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋಗಿದೆ. ಈ ಟ್ಯಾಬ್ಲೆಟ್ ಒಂದು ಹೈ ಡೋಸ್ ಹಾರ್ಮೋನ್, ಅದರಿಂದ ನಿಮಗೆ ಬ್ಲೀಡ್ ಆಗ್ತಾ ಇದೆ. ಈಗ ಹೇಗೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗೋದು ನಾವು ನಿಮ್ಮನ್ನು ಎಕ್ಸಾಮಿನ್ ಮಾಡಿದಾಗ. ಸೊ ರೀಸ್ಟಾರ್ಟ್ ಆಯಿತು, ನಿಂತೋಗಿದ್ದಂಥ ಬ್ಲೀಡಿಂಗ್ ಮತ್ತೆ ಶುರುವಾಯಿತು. ದ್ಯಾಟ್ ಈಸ್ ಅಬ್ನಾರ್ಮಲ್. ಈಗ ನಿಮ್ಮ ಬ್ಲೀಡಿಂಗ್ ಏನಿದೆ, ಆ ಬ್ಲೀಡಿಂಗ್ ಏನು ಕಂಟಿನ್ಯೂ ಆಗ್ತಾ ಇದೆ, ಅದ್ರ ಜೊತೆ ನಿಮಗೆ ಜ್ವರನೂ ಬರ್ತಾ ಇದೆ, ನಿಮಗೆ ಸೊಂಟ ನೋವು ಬರ್ತಾ ಇದೆ, ನಿಮ್ಮ ಡಿಸ್ಚಾರ್ಜ್ ಏನಿದೆ ಸ್ಮೆಲ್ ಬರ್ತಾ ಇದೆ, ನಿಮಗೆ ತಲೆ ತಿರುಗ್ದಂಗೆ ಆಗ್ತಾ ಇದೆ. ಓಕೆ, ಇವೆಲ್ಲ ಏನು ಹೇಳ್ತವೆ, ನಿಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಏನೋ ಸಮಥಿಂಗ್ ಈಸ್ ರಾಂಗ್, ಸಮಥಿಂಗ್ ಅಲ್ಲೇ ಉಳ್ಕೊಂಡಿದೆ, ನಿಮ್ಮ ಬಾಡಿ ಅದನ್ನು ತೆಗೆದುಕೊಳ್ತಾ ಇಲ್ಲ, ಅದರಿಂದ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದೆ. ಸೊ ಈ ಥರದ ಕಂಡೀಷನ್ಸಲ್ಲೆಲ್ಲ ನೀವು ವೇಟ್ ಮಾಡ್ತಾ ಇರಬಾರ್ದು, ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕು. ಒಂದು ನಾನು ಹೇಳಿದೆ, ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೇ ಇದೆ, ಅದೆಷ್ಟೇ ಇರಲಿ, ಬೈ ಸ್ವಲ್ಪ 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 ಸ್ಪಾಟಿಂಗೇ ಇರಲಿ, ಬಟ್ ಅದು ಕಂಟಿನ್ಯೂ ಆಗ್ತಾ ಇದೆ ಅಂದಾಗ ಒಂದು ಸಲ ಡಾಕ್ಟ್ರ್ ಹತ್ರ ನೀವು ತೋರಿಸ್ಕೊಳ್ಬೇಕು. ನಿಂತು ಹೋಗಿದ್ದಂಥ ಬ್ಲೀಡಿಂಗ್ ಮತ್ತೆ ಶುರುವಾಯಿತು, ಎಸ್, ಅಗೇನ್ ಯು ಶುಡ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಈ ಬ್ಲೀಡಿಂಗಿನ ಜೊತೆ ನಿಮಗೆ ಬಹಳ ಸೊಂಟ ನೋವು ಬರ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಸ್ಮೆಲ್ ಇರುವಂತಹ ಬ್ಯಾಡ್ ಸ್ಮೆಲ್ ಇರುವಂಥ ಡಿಸ್ಚಾರ್ಜ್ ಬರ್ತಾ ಇದೆ, ಜ್ವರ ಬರ್ತಾ ಇದೆ, ಬ್ಲೀಡಿಂಗ್ ನಿಮ್ಮದು ಹೆವಿನೇ ಇದೆ, ನೀವು ಸ್ಟಿಲ್ ಒಂದು 10 ಡೇಸ್ ಆದರೂ ಸಹ ನಿಮ್ಮ ಬ್ಲೀಡಿಂಗ್ ಹೆವಿನೇ ಇದೆ, ನೀವು 1 ತಾಸಿಗೆ ಮತ್ತೆ 2-3 ಪ್ಯಾಡೇ ಚೇಂಜ್ ಮಾಡ್ತಾ ಇದ್ದೀರ, ಇವೆಲ್ಲ ಅಬ್ನಾರ್ಮಲ್ ಬ್ಲೀಡಿಂಗ್. ಈ ಥರದ್ದೆಲ್ಲ ಅಬ್ನಾರ್ಮಲ್ ಬ್ಲೀಡಿಂಗ್ ಇದ್ದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೇಕು, ಒಂದು ಸ್ಕ್ಯಾನು ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟಿನ 2 ದೊಡ್ಡ ಸೈಡ್ ಎಫೆಕ್ಟ್ಸ್ ಅಂದರೆ, ಒಂದು ಅನ್ಕಂಟ್ರೋಲ್ಡ್ ಬ್ಲೀಡಿಂಗನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಾವು ಕಂಟ್ರೋಲ್ ಮಾಡಬೇಕು ಅಂದಾಗ ನಿಮ್ಮನ್ನು ಅಡ್ಮಿಟ್ ಮಾಡಬೇಕು, ನಿಮ್ಗೆ ಬ್ಲಡ್ ಕೊಡಬೇಕಾಗಿ ಬರ್ಬೋದು, ನಿಮಗೆ DNC ಮಾಡಬೇಕಾಗಿ ಬರ್ಬೋದು. ನೀವು ಮನೇಲಿ ಕೂತ್ಕೊಂಡು ಯಾವುದೂ ಪ್ರೊಸೀಜರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನೊಂದು, ಪೂರ್ತಿ ಹೋಗಲೇ ಇಲ್ಲ, ಅರ್ಧ ಅಲ್ಲೇ ಉಳ್ಕೊಳ್ತು, ಇನ್ಕಂಪ್ಲೀಟ್ ಅಬಾರ್ಷನ್. ಆ್ಯಂಡ್ ಇನ್ಕಂಪ್ಲೀಟ್ ಅಬಾರ್ಷನ್ ಆದಾಗಲೂ ಸಹ ನಿಂತಿದ್ದಂಥ ಬ್ಲೀಡಿಂಗ್ ಮತ್ತೆ ಶುರುವಾಗುತ್ತೆ, ಜ್ವರ ಬರುತ್ತೆ, ಸೊಂಟ ನೋವು ಬರುತ್ತೆ, ನಿಮಗೆ ಬ್ಯಾಡ್ ಸ್ಮೆಲ್ ಡಿಸ್ಚಾರ್ಜ್ ಇರುತ್ತೆ, ಇವೆಲ್ಲ ಸಿಮ್ಟಮ್ಸ್ ಮತ್ತೆ ಬರ್ಬೋದು. ಸೊ ಬಹಳ ಕೇರ್ಫುಲ್ಲಾಗಿರಬೇಕು, ನಿಮ್ಮ ಸಿಮ್ಟಮ್ಸನ್ನು ಮಾನಿಟ್ರ್ ಮಾಡ್ತಾ ಇರಬೇಕು. ಬ್ಲೀಡಿಂಗ್ ಆಯಿತು ಅಂದ ಮಾತ್ರಕ್ಕೆ ಹೋಯಿತು ಅಂತ ಅರ್ಥ ಅಲ್ಲ. ಡೆಫಿನೆಟ್ಲಿ ಒಂದು ಸ್ಕ್ಯಾನನ್ನು ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ, ಹೇಗಿದೆ ನಿಮ್ಮ ಗರ್ಭಕೋಶ, ಈಗ ಎಲ್ಲ ಕಂಪ್ಲೀಟಾಗಿ ಹೋಗಿದೆಯೋ ಇಲ್ಲವೋ. ಬ್ಲೀಡಿಂಗ್ ನಿಂತಾದ ತಕ್ಷಣ ನೀವು ಮತ್ತೆ ರೀಸ್ಟಾರ್ಟ್ ಆಯಿತು ಅಂದಾಗ ನಿಮ್ಮ ಡಾಕ್ಟ್ರನ್ನು ಭೇಟಿಯಾಗಿ. ಸೊ ಕೆಲವೊಂದು ಕಂಡೀಷನ್ಸಲ್ಲಿ ಯು ಶುಡ್ ಬಿ ಅಲರ್ಟ್ ಆ್ಯಂಡ್ ನೀವು ನಿಮ್ಮ ಡಾಕ್ಟ್ರನ್ನು ಡೆಫಿನೆಟ್ಲಿ ಭೇಟಿಯಾಗಬೇಕು. ಸೊ ಇದು ವಾಸ್ ಅಬೌಟ್ ಬ್ಲೀಡಿಂಗ್ ಆಫ್ಟರ್ ಟೇಕಿಂಗ್ ಅಬಾರ್ಷನ್ pills. Thank you so much for watching the video. Please like, share and subscribe the channel. Thank you.